ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಡೇಯಿಂಗ್ ಎರಿಂಗ್ ಸ್ಮಾರಕ ವನ್ಯಜೀವಿ ಅಭಯಾರಣ್ಯವು ಎಲ್ಲ ಅಗತ್ಯ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಬಲವಾದ ಪರಿಸರ ಪ್ರವಾಸೋದ್ಯಮ ಕ್ಷೇತ್ರವನ್ನು ಅನುಮೋದಿಸುವುದು. ದಿಬಾಂಗ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅರುಣಾಚಲ ಪ್ರದೇಶದ 8 ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಈಗಲ್ ನೆಸ್ಟ್ ಅಥವಾ ಈಗಲ್ಸ್ ನೆಸ್ಟ್ ವನ್ಯಜೀವಿ ಅಭಯಾರಣ್ಯವು ಹಿಮಾಲಯದ ತಪ್ಪಲಿನಲ್ಲಿರುವ ಭಾರತದ ಸಂರಕ್ಷಿತ ಪ್ರದೇಶವಾಗಿದೆ. ಪಶ್ಚಿಮ ಕಮೆಂಗ್ ಜಿಲ್ಲೆ, ಅರುಣಾಚಲ ಪ್ರದೇಶ. 1989ರಲ್ಲಿ ಸ್ಥಾಪಿಸಲಾದ ಕಮ್ಲಾಂಗ್ ವನ್ಯಜೀವಿ ಅಭಯಾರಣ್ಯವು ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿದೆ. ಇದು ಭಾರತದ ಈಶಾನ್ಯ ರಾಜ್ಯವಾದ ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯಲ್ಲಿದೆ. ಭಾರತದ ಅತ್ಯಂತ ಸುಂದರವಾದ ವನ್ಯಜೀವಿ ಮೀಸಲುಗಳಲ್ಲಿ ಒಂದಾದ ಇಟಾನಗರ ವನ್ಯಜೀವಿ ಅಭಯಾರಣ್ಯವು 140.30 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರದ ನಹರ್ಲಗುನ್ನಲ್ಲಿದೆ. ಕೇನ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅರುಣಾಚಲ ಪ್ರದೇಶದಲ್ಲಿ ಇರುವ ಒಂದು ಸುಂದರವಾದ ಅಭಯಾರಣ್ಯವಾಗಿದೆ. ಮೆಹಾವೋ ವನ್ಯಜೀವಿ ಅಭಯಾರಣ್ಯವು ಈಶಾನ್ಯ ಭಾರತದ ರಾಜ್ಯವಾದ ಅರುಣಾಚಲ ಪ್ರದೇಶದ ಲೋವರ್ ದಿಬಾಂಗ್ ಕಣಿವೆ ಜಿಲ್ಲೆಯಲ್ಲಿರುವ 282 ಕಿಲೋಮೀಟರ್ ವನ್ಯಜೀವಿ ಅಭಯಾರಣ್ಯವಾಗಿದೆ. ಪಕ್ಯವಲಿ ಸಂರಕ್ಷಿತ ಪ್ರದೇಶವು ಅರುಣಾಚಲ ಪ್ರದೇಶದ ಪೂರ್ವ ಕಮೆಂಗ್ ಜಿಲ್ಲೆಯಲ್ಲಿ ಪೂರ್ವ ಹಿಮಾಲಯದ ತಪ್ಪಲಿನಲ್ಲಿದೆ. ಪಕುಯಿ ವನ್ಯಜೀವಿ ಅಭಯಾರಣ್ಯವು ಅರುಣಾಚಲ ಪ್ರದೇಶದ ಪೂರ್ವ ಕಮೆಂಗ್ ಜಿಲ್ಲೆಯಲ್ಲಿ ಪೂರ್ವ ಹಿಮಾಲಯದ ತಪ್ಪಲಿನಲ್ಲಿದೆ. ಸೆಸ್ಸಾ ಆರ್ಕಿಡ್ ಅಭಯಾರಣ್ಯವು ಅರುಣಾಚಲ ಪ್ರದೇಶದ ಪಶ್ಚಿಮ ಕಮೆಂಗ್ ಜಿಲ್ಲೆಯ ಬಾಲುಕ್ಪಾಂಗ್ ಅರಣ್ಯ ವಿಭಾಗದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರುವ ಭಾರತದ 100 ಕಿಲೋಮೀಟರ್ ರಕ್ಷಿತ ಪ್ರದೇಶವಾಗಿದೆ. ಟ್ಯಾಲಿ ವ್ಯಾಲಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಅರುಣಾಚಲ ಪ್ರದೇಶದ ವನ್ಯಜೀವಿ ಅಭಯಾರಣ್ಯವಾಗಿದೆ. ಯಾರ್ಡಿ ರಾಬೆ ಸುಪ್ಸೆ ವನ್ಯಜೀವಿ ಅಭಯಾರಣ್ಯವು ಅರುಣಾಚಲ ಪ್ರದೇಶದ ಪಶ್ಚಿಮ ಶಿಯಾಂಗ್ ಜಿಲ್ಲೆಯ ಲೆಸ್ಸರ್ ಹಿಮಾಲಯದಲ್ಲಿ ವಾಸ್ತವಿಕವಾಗಿ ಅಜ್ಞಾತ ಸಂರಕ್ಷಿತ ಪ್ರದೇಶವಾಗಿದೆ. ಅಸ್ಸಾಂ. ಆಮ್ಚಾಂಗ್ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿದೆ. ಬೋರೈಲ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂನ ದಕ್ಷಿಣ ಭಾಗದಲ್ಲಿ ಕ್ಯಾಚಾರ್ ಮತ್ತು ದಿಮಾ ಹಸಾವೋ ಜಿಲ್ಲೆಗಳಲ್ಲಿ ನೆಲೆಗೊಂಡಿದೆ. ಬೋರ್ನಾಡಿ ವನ್ಯಜೀವಿ ಅಭಯಾರಣ್ಯವು ಉತ್ತರದಲ್ಲಿ ಭೂತಾನ್ ಗಡಿಯಲ್ಲಿರುವ ಹಿಮಾಲಯದ ತಪ್ಪಲಿನಲ್ಲಿದೆ ಮತ್ತು ಉದಲ್ಗುರಿ ಜಿಲ್ಲೆ ಮತ್ತು ಅಸ್ಸಾಂನ ಬಕ್ಸಾ ಜಿಲ್ಲೆಯಲ್ಲಿ. ಬೋರಾಜನ್ ಪೊಡೊಮೊನಿ ವನ್ಯಜೀವಿ ಅಭಯಾರಣ್ಯವು ಟೆನ್ಸುಕಿಯಾ ಜಿಲ್ಲೆಯ ಸಂರಕ್ಷಿತ ಪ್ರದೇಶವಾಗಿದೆ. ಬುರಾ ಚಪೋರಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಚಕ್ರಶಿಲಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂನ ಧುಬ್ರಿ ಮತ್ತು ಕೋಕ್ರಜಾರ್ ಜಿಲ್ಲೆಗಳ ಅಡಿಯಲ್ಲಿ ಬರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಡಿಪೋರ್ ಬಿಲ್ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂನ ಗುವಾಹಟಿಯ ಕಮ್ರೂಪ್ ಜಿಲ್ಲೆಯಲ್ಲಿದೆ. ದೇಹಿಂಗ್ ಪಟ್ಕೈ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂನಲ್ಲಿರುವ ಏಕೈಕ ಮಳೆಕಾಡು. ಪೂರ್ವ ಕರ್ಬಿ ಆಂಗ್ಲಾಂಗ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂ ರಾಜ್ಯದಲ್ಲಿದೆ. ಗರಂಪಾನಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿದೆ. ಓಲಂಗಪರ್ ಗಿಬ್ಬನ್ ಅಭಯಾರಣ್ಯವು ನಿತ್ಯ ಹರಿದ್ವರ್ಣ ಅರಣ್ಯದ ಒಂದು ಪ್ರತ್ಯೇಕ ಸಂರಕ್ಷಿತ ಪ್ರದೇಶವಾಗಿದೆ. ಅಭಯಾರಣ್ಯವನ್ನು ಅಧಿಕೃತವಾಗಿ 1997ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಮರುನಾಮಕರಣ ಮಾಡಲಾಯಿತು. ಲೌಕೌವಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಮರಾತ್ ಲಾಂಗ್ರಿ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿದೆ. ನಂಬೋರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಪ್ರದೇಶವಾಗಿದೆ. ನಂಬೋರ್ ಟ್ರೋಂಗ್ರುಂಗ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂನ ಗೋಲಾಘಾಟ್ ಜಿಲ್ಲೆಯಲ್ಲಿರುವ ಮೊರಂಗಿಯಾಗಿದೆ. ಫೋಟಿಟೋರಾ ಅಥವಾ ಪಬಿಟೋರಾ ವನ್ಯಜೀವಿ ಅಭಯಾರಣ್ಯವು ರಾಜ್ಯದ ಮೊರಿಂಗಾವ್ ಜಿಲ್ಲೆಯ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ಪಾನಿ ದಿಹಿಂಗ್ ವನ್ಯಜೀವಿ ಅಭಯಾರಣ್ಯವು ಅಸ್ಸಾಂನ ಶಿವಸಾಗರ ಜಿಲ್ಲೆಯಲ್ಲಿದೆ. ಸೊನೈ ರೂಪೈ ವನ್ಯಜೀವಿ ಅಭಯಾರಣ್ಯವು ಭಾರತದ ಅಸ್ಸಾಂ ರಾಜ್ಯದಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ಮಿಜೋರಾಂ. ದಂಪಾವಲಿ ಸಂರಕ್ಷಿತ ಪ್ರದೇಶವು ಭಾರತದ ಮಿಜೋರಾಂನಲ್ಲಿನ ಅತಿದೊಡ್ಡ ವನ್ಯಜೀವಿ ಅಭಯಾರಣ್ಯವನ್ನು 1985ರಲ್ಲಿ ಅಧಿಸೂಚಿಸಲಾಯಿತು ಮತ್ತು 1994ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು. ಈಶಾನ್ಯ ಭಾರತದ ಅರಣ್ಯದ ಒಂದು ಭಾಗವನ್ನು ಆನಂದಿಸಲು ಬಯಸುವವರಿಗೆ ಕಾಂಗ್ಲೆಂಗ್ ವನ್ಯಜೀವಿ ಅಭಯಾರಣ್ಯವು ಪರಿಪೂರ್ಣ ತಾಣವಾಗಿದೆ. ಇದು ಮಿಜೋರಾಂನ ಐಜ್ವಾಲ್ ನಿಂದ ಸುಮಾರು 170 ಕಿಲೋಮೀಟರ್ ದೂರದಲ್ಲಿದೆ. ಲೆಂಗ್ವೆಂಗ್ ವನ್ಯಜೀವಿ ಅಭಯಾರಣ್ಯವು ಈಶಾನ್ಯ ಭಾರತದ ಪೂರ್ವ ಮಿಜೋರಾಂನಲ್ಲಿರುವ ಚಂಪೈ ಜಿಲ್ಲೆಯ ಸುರಕ್ಷಿತ ಪ್ರದೇಶವಾಗಿದೆ. ಮಿಜೋರಾಂನಲ್ಲಿರುವ ಎನ್ಗೆಂಗ್ಪುಯಿ ವನ್ಯಜೀವಿ ಅಭಯಾರಣ್ಯವು ಇಂಡೋ-ಬಾಂಗ್ಲಾದೇಶದ ಗಡಿಯ ಬಳಿ 110 ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿದೆ. ಪುವರ್ಲೆಂಗ್ ವನ್ಯಜೀವಿ ಅಭಯಾರಣ್ಯವು ಉತ್ತರ ಮಿಜೋರಾಂನಲ್ಲಿದೆ.
ತಾವಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಮಿಜೋರಾಂನ ಮೊದಲ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ತೊರಂಗ್ಲಾಮ್ ವನ್ಯಜೀವಿ ಅಭಯಾರಣ್ಯವು ಮಿಜೋರಾಂನಲ್ಲಿದೆ. ವಾಲಕ್ ಟೊಕೊಲೊ ವನ್ಯಜೀವಿ ಅಭಯಾರಣ್ಯವು ಮಿಜೋರಾಂನಲ್ಲಿದೆ. ಮಣಿಪುರ ಕೊಂಗೈ ಗಂಬಾಚಿಂಗ್ ವನ್ಯಜೀವಿ ಅಭಯಾರಣ್ಯವು ಮಣಿಪುರದಲ್ಲಿದೆ ಮತ್ತು 2016ರಲ್ಲಿ ಸ್ಥಾಪಿಸಲಾಗಿದೆ. ಯಾಂಗೌ ಪೋಕ್ಪಿ ಲುಕ್ಚಾವೋ ವನ್ಯಜೀವಿ ಅಭಯಾರಣ್ಯವು ಭಾರತ ಮ್ಯಾನ್ಮಾರ್ ಗಡಿಯಲ್ಲಿರುವ ಭಾರತದ ರಾಜ್ಯ ಮಣಿಪುರದ ಚಾಂಡಲ್ ಜಿಲ್ಲೆಯಲ್ಲಿದೆ. ಸಿಕ್ಕಿಂ ವರ್ಸೆ ರೋಡೋಡೆಂಡ್ರಾನ್ ಅಭಯಾರಣ್ಯ ಅಥವಾ ಬಾರ್ಸಿ ರೋಡೋಡೆಂಡ್ರಾನ್ ಅಭಯಾರಣ್ಯವು 104 ಕಿಲೋಮೀಟರ್ ಆಕ್ರಮಿಸಿಕೊಂಡಿದೆ. ಇದು ಪಶ್ಚಿಮ ಸಿಕ್ಕಿಂನಲ್ಲಿರುವ ಸಿಂಗಾಲಿಲಾ ಶ್ರೇಣಿ. ಪಾಬೋಂಗ್ ಲೋ ವನ್ಯಜೀವಿ ಅಭಯಾರಣ್ಯವು ಭಾರತದ ಸಿಕ್ಕಿಂ ರಾಜ್ಯದ ಪೂರ್ವ ಸಿಕ್ಕಿಂ ಜಿಲ್ಲೆಯಲ್ಲಿರುವ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ಕಿಟಮ್ ಪಕ್ಷಿಧಾಮ ಸಿಕ್ಕಿಂನಲ್ಲಿದೆ. ಕಿಂಗ್ಘೋಸ್ಲಾ ಆಲ್ಪೈನ್ ಅಭಯಾರಣ್ಯವು ಭಾರತದ ಪೂರ್ವ ಸಿಕ್ಕಿಂನಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಮೇನಮಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಸಿಕ್ಕಿಂ ರಾಜ್ಯದ ದಕ್ಷಿಣ ಸಿಕ್ಕಿಂ ಜಿಲ್ಲೆಯಲ್ಲಿ ಸುಮಾರು 35 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ಪಂಗೋಲಕ ವನ್ಯಜೀವಿ ಅಭಯಾರಣ್ಯವು ಸಿಕ್ಕಿಂ ರಾಜ್ಯದ ಪೂರ್ವ ಸಿಕ್ಕಿಂ ಜಿಲ್ಲೆಯಲ್ಲಿರುವ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ವರ್ಸೆ ರೋಡೋಡೆಂಡ್ರಾನ್ ಅಭಯಾರಣ್ಯ ಅಥವಾ ಬಾರ್ಸಿ ರೋಡೋಡೆಂಡ್ರಾನ್ ಅಭಯಾರಣ್ಯವು 104 ಕಿಲೋಮೀಟರ್ ಆಕ್ರಮಿಸಿಕೊಂಡಿದೆ. ಇದು ಪಶ್ಚಿಮ ಸಿಕ್ಕಿಂನಲ್ಲಿರುವ ಶ್ರಿಂಗಾಲಿಲಾ ಶ್ರೇಣಿ. ನಾಗಾಲ್ಯಾಂಡ್ ಪಕಿಮ್ ವನ್ಯಜೀವಿ ಅಭಯಾರಣ್ಯವು ಈಶಾನ್ಯ ಭಾರತದ ನಾಗಾಲ್ಯಾಂಡ್ನ ಕಿಪಿರೆ ಜಿಲ್ಲೆಯಲ್ಲಿದೆ. ಮ್ಯಾನ್ಮಾರ್ ಬರ್ಮಾದೊಂದಿಗಿನ ಅಂತಾರಾಷ್ಟ್ರೀಯ ಗಡಿಯ ಹತ್ತಿರ. ಪುಲಿ ಬಾಡ್ಜೆ ವನ್ಯಜೀವಿ ಅಭಯಾರಣ್ಯವು ನಾಗಾಲ್ಯಾಂಡ್ನ ಕೊಹಿಮಾ ಜಿಲ್ಲೆಯಲ್ಲಿದೆ. ರಂಗಾಪಹಾರ್ ಮೀಸಲು ಅರಣ್ಯವು ನಾಗಾಲ್ಯಾಂಡ್ನ ದಿಮಾಪುರ್ನಲ್ಲಿರುವ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಮೇಘಾಲಯ ಬಾಗ್ಮಾರಾ ಫೀಚರ್ ಪ್ಲಾಂಟ್ ವನ್ಯಜೀವಿ ಅಭಯಾರಣ್ಯವು ಮೇಘಾಲಯದಲ್ಲಿದೆ. ನೋಗ್ಮಿಲೆಮ್ ವನ್ಯಜೀವಿ ಅಭಯಾರಣ್ಯ ಭಾರತದ ಮೇಘಾಲಯದ ರೀಬೋಯ್ ಜಿಲ್ಲೆಯ ಲೈಲಾಡ್ ಗ್ರಾಮದ ಬಳಿ ಇದೆ. ಸೀಜು ಪಕ್ಷಿಧಾಮ ಈಶಾನ್ಯ ಭಾರತದ ಮೇಘಾಲಯದ ದಕ್ಷಿಣ ಗಾರೋ ಹಿಲ್ಸ್ ಜಿಲ್ಲೆಯಲ್ಲಿದೆ. ತ್ರಿಪುರಾ ಗುಮ್ಟಿ ವನ್ಯಜೀವಿ ಅಭಯಾರಣ್ಯವು ಭಾರತದ ತ್ರಿಪುರದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ರೋಬಾ ವನ್ಯಜೀವಿ ಅಭಯಾರಣ್ಯವು ಭಾರತದ ತ್ರಿಪುರಾದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಸೆಪಹಿಜಾಲ ವನ್ಯಜೀವಿ ಅಭಯಾರಣ್ಯವು ತ್ರಿಪುರಾದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಕೃಷ್ಣ ವನ್ಯಜೀವಿ ಅಭಯಾರಣ್ಯವು ಭಾರತದ ತ್ರಿಪುರಾದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.